ಓಕೆ, ಸೊ ಫಸ್ಟಿಗೆ ಲೆಟ್ಸ್ ಸಿ ಏನಾಗ್ತದೆ ನಿಮ್ಮ ಲೈಫಲ್ಲಿ, ವಾಟ್ಸ್ ಗೋಯಿಂಗ್ ಆನ್ ಗ್ರೂಪ್ 1 ಲೈಫ್ ಅಲ್ಲಿ. ಅಂದ್ರೆ ಯಾವ ಒಂದು ವಿಚಾರದ ಬಗ್ಗೆ ನಿಮಗೆ ಸ್ಟ್ರೆಸ್ಡ್ ಆಗಿದ್ದೀರಾ, ತುಂಬಾ ಕ್ವೆಶನ್ ಬರ್ತಾ ಇದೆ ಯಾವ ಒಂದು ವಿಚಾರದ ಮೇಲೆ. ದೇರ್ ಈಸ್ ಏಸ್ ಆಫ್ ವಾನ್ಸ್, ಸಮ್ ನ್ಯೂ ಸ್ಟಾರ್ಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇಟ್ಸ್ ಲೈಕ್ ಏನೋ ಒಂದು ಐಡಿಯಾ ಬಂದಿದೆ ನಿಮ್ಮ ಮೈಂಡಿಗೆ, ಬಟ್ ನಿಮಗೆ ಡೌಟ್ ಬರ್ತಾ ಇದೆ, ನಾನು ಇದನ್ನ ನಂಬ್ಕೊಂಡು ನಾನು ಒಂದ್ ಹೆಜ್ಜೆ ಮುಂದೆ ಇಡಬಹುದಾ ಅನ್ನೋದೇ ನಿಮಗೆ ಒಂದು ಡೌಟ್ ಇದೆ. ತುಂಬಾ ಐಡಿಯಾಸ್ ಇದೆ, ಲೈಕ್ ಲೈಫಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಅಥವಾ ಫಾರ್ ಅನ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಇರ್ಬೋದು. ಜಸ್ಟ್ ಅ ಮಿನಿಟ್ ಗಾಯ್ಸ್, ತಲೆಗಲ್ಲು ಫುಲ್ ಹಾಳಾಗಿದೆ. ಓಕೆ, ಜಸ್ಟ್ ಅ ಮಿನಿಟ್ ಅಂತ ತಲೆ ಫುಲ್ ಸರಿ ಮಾಡ್ಕೊಂತೀನಿ. ಓಕೆ, ಸೊ ಸಾರಿ. ಸೊ ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಮೈಂಡಲ್ಲಿ ಒಂದು ಬಿಸ್ನೆಸ್ ಥಾಟ್ ಇರುತ್ತೆ, ಅದನ್ನ ಸ್ಟಾರ್ಟ್ ಮಾಡಬೇಕು ನಾನು. ಇವಾಗ IT ಬಿಟ್ಟು ಸಡನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರೋದನ್ನ ಬಿಟ್ಟು ನಾನು ಆಲ್ ಆಫ್ ಸಡನ್ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ಪ್ರಾಬಬ್ಲಿ ಅದು ನಿಮಗೆ ಧೈರ್ಯ ಅಂದ್ರೆ ಪ್ಯಾಷನ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಒಂದು ಪ್ರಾಕ್ಟಿಕಲ್ ಸ್ಟೆಪ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ಬೋದು ಗ್ರೂಪ್ 1. ಸೊ ತುಂಬಾ ಜನಕ್ಕೆ ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಲೈಫಲ್ಲಿ ಒಂದು ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗಿದೆ, ಅದು ಫ್ರೆಂಡ್ಶಿಪ್ಪೇ ಆಗಿರಬಹುದು. ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಆಗಿದ್ದೀರಾ, ರೀಸೆಂಟ್ ಆಗಿ ನೀವು ಮೆಸೇಜ್ ಮಾಡೋದಕ್ಕೆ ಅಥವಾ ಟೆಕ್ಸ್ಟ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ. ಪ್ರಾಬಬ್ಲಿ ನಿಮಗೆ ಒಂದು ಗ್ಯಾರಂಟಿ ಬರ್ತಾ ಇಲ್ಲ, ಕಂಪ್ಲೀಟ್ ಆಗಿ ಈ ಪರ್ಸನ್ ಟ್ರಸ್ಟ್ ಮಾಡ್ಬೋದಾ, ಕಂಪ್ಲೀಟ್ ಆಗಿ ಈ ಒಂದು ಕನೆಕ್ಷನ್ ಟ್ರಸ್ಟ್ ಮಾಡ್ಬೋದಾ, ಈ ಪರ್ಸನ್ ನಂಬಿಟ್ಟು ಒಂದ್ ಹೆಜ್ಜೆ ಮುಂದೆ ಇಡ್ಬೋದಾ, ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಮೇಲೆ, ಅದೇನಾದ್ರೂ ರಿಯಲ್ ಅಥವಾ ಅದು ಫೇಕಾ, ಹಿಂಗೆಲ್ಲ ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ. ಸೊ ನೆಕ್ಸ್ಟ್ ನೋಡೋಣ ಏನ್ರ ಬಗ್ಗೆ ಅದು ಬರ್ತಾ ಇದೆ ಅಂತ. ಬಟ್ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್. ಸಮಥಿಂಗ್ ಏನೋ ಫ್ರೆಶ್ ಸ್ಟಾರ್ಟ್ ಆಗ್ತಾ ಇದೆ ಅನ್ಬೋದು, ಹೊಸ ಐಡಿಯಾಸ್ ಆಗಿರಬಹುದು, ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪ್ರಾಬಬ್ಲಿ. ಫಾರ್ ಅನ್ ಎಕ್ಸಾಂಪಲ್ ಆಲ್ ಆಫ್ ಅ ಸಡನ್ ನಿಮಗೆ ಅನ್ಸಿರುತ್ತೆ, ಓಕೆ ನಾನು ಎಷ್ಟು ದಿನ ರೆಂಟೆಡ್ ಮನೇಲಿದ್ದೀನಿ, ನಾನು ಇನ್ಮೇಲೆ ನಾನು ನಂದೇ ಓನ್ ಹೋಮ್ ಮನೆನ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಇನಿಷಿಯೇಟ್ ಮಾಡಬೇಕು. ಹಿಂಗೆ ಅಟ್ಲೀಸ್ಟ್ ಆ ಒಂದು ಇನಿಷಿಯೇಷನ್ ಇದು, ಇಟ್ಸ್ ಲೈಕ್ ಈ ಐಡಿಯಾ ಏನ್ ಬರ್ತಾ ಇದೆ, ಎನರ್ಜಿಸ್ ಏನ್ ಬರ್ತಾ ಇದೆ ಅಲ್ವಾ, ಇದು ಅರ್ಲಿ ಸ್ಟೆಪ್ ನ ತೋರಿಸ್ತಾ ಇದೆ. ದ ಫಸ್ಟ್ ಸ್ಟೆಪ್ ಬಗ್ಗೆ ಇಲ್ಲಿ ಎನರ್ಜಿಸ್ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ನೀವು ಇದ್ರ ಬಗ್ಗೆ ಒಂದು ಥಾಟ್ ಬಂದಿದೆ ನಿಮಗೆ, ಬಟ್ ಅದ್ರ ಮೇಲೆ ಯಾವುದೇ ರೀತಿಯಾದ ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೊಂಡಿಲ್ಲ, ಸೆಕೆಂಡ್ ಸ್ಟೆಪ್ ತಗೊಂಡಿಲ್ಲ. ಫಸ್ಟ್ ಸ್ಟೆಪ್ ಇಸ್ ಆ ಒಂದು ಥಾಟ್ ನಿಮ್ಮ ಮೈಂಡಿಗೆ ಬಂದಿದೆ, ಸೊ ಯು ಆರ್ ಕ್ವೆಶನಿಂಗ್, ಲೈಕ್ ನಾನು ಇದ್ ಮಾಡ್ಲಾ. ಫಾರ್ ಅನ್ ಎಕ್ಸಾಂಪಲ್ ಇವಾಗ ಆಲ್ರೆಡಿ ಒಂದು ಬಿಸ್ನೆಸ್ ಇರುತ್ತೆ ಅಥವಾ ಆಲ್ರೆಡಿ ಏನೋ ಮಾಡ್ತಾ ಇರ್ತೀರಾ, ಇದ್ರ ಏನಾದ್ರು ಒಂದು ನ್ಯೂ ಚೇಂಜಸ್, ಒಂದು ಆಲ್ಟರ್ನೇಟಿವ್ ವೇಸ್ ಅಥವಾ ಸಮಥಿಂಗ್ ನ್ಯೂ ಇದ್ರಲ್ಲಿ